ಮಂಡ್ಯ ಟಿಕೆಟ್ ಸುಮಲತಾ ಅವರಿಗೆ ಮಿಸ್ ಆದ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆಗೆ ಸುಮಲತಾ ಅವರು ಗೈರಾಗಿದ್ದರು. ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಸುಮಲತಾಗೆ ಮಿಸ್ ಆಗಿದೆ ಮಂಡ್ಯ ಬಿಜೆಪಿ ಟಿಕೆಟ್, ಹಾಗಾಗಿ ವಿಜಯೇಂದ್ರ ಸಭೆಗೆ ಗೈರಾಗಿದ್ದಾರೆ ಸುಮಲತಾ. ನೋಡಿ, ವಿಜಯೇಂದ್ರ ಅವರು ಇವತ್ತೊಂದು ಸಭೆಯನ್ನ ನಡೆಸಿದ್ರು ಬೆಂಗಳೂರಿನಲ್ಲಿ. ಮಂಡ್ಯ ನಾಯಕರ ಸಭೆ, ಮೈತ್ರಿ ಧರ್ಮ ಪಾಲನೆ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗ್ತಾ ಇತ್ತು. ಆದರೆ ಸುಮಲತಾ ಅವರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡಬೇಕಾಗಿತ್ತು. ಸುಮಲತಾ ಅವರಿಗೆ ಆಹ್ವಾನನೇ ಇಲ್ಲ. ಹಾಲಿ ಸಂಸದರು ಸುಮಲತಾ ಅವರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಒಟ್ಟಿಗೆ ಹೋಗೋಣ, ಒಟ್ಟಿಗೆ ಚುನಾವಣೆ ಎದುರಿಸೋಣ, ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸೋಣ ಅಂತಕ್ಕಂಥ ಮಾತುಕತೆ ನಡಿಬೇಕಾಗಿತ್ತು. ಆದರೆ ಸಂಸದೆ ಸುಮಲತಾ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನನೇ ಇರಲಿಲ್ಲ. ಹಾಗಾಗಿ ಸುಮಲತಾ ಅವರು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ. ನಾರಾಯಣಗೌಡರು ಕೂಡ ಬಂದಿಲ್ಲ, ಅದು ಬೇರೆ ವಿಚಾರ. ಬಟ್ ಕೆಲವರೆಲ್ಲರೂ ಕೂಡ ಎಕ್ಸ್ಪೆಕ್ಟೆಡ್ ಬಂದಿದ್ದರು. ಸಾಕಷ್ಟು ಜನ ಇದ್ದರು. ಇಂಡುವಾಳ ಸಚ್ಚಿದಾನಂದ, ಅಶೋಕ್ ಜೈರಾಮ್, ಸ್ವಾಮಿ, ಮುನಿರಾಜು, ಇಂದ್ರೇಶ್ ಕುಮಾರ್, ಮಾಜಿ ಸಂಸದ LR ಶಿವರಾಮೇಗೌಡ ಮತ್ತು ಅವ್ರ ಮಗ ಕೂಡ ಬಂದಿದ್ದಾರೆ. ಇವರೆಲ್ಲರಿಗೂ ಆಹ್ವಾನ ಕೊಟ್ಬಿಟ್ಟು ಸುಮಲತಾ ಅವರಿಗೆ ಯಾಕೆ ಆಹ್ವಾನ ಕೊಡಲಿಲ್ಲ ಅಂತಕ್ಕಂಥದ್ದೇ ಪ್ರಶ್ನೆ. ತಿಳಿದಿರೋ ಹಾಗೆ ಮಂಡ್ಯ ಲೋಕಸಭಾ ಕ್ಷೇತ್ರ ನಮ್ಮ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. JDS ಪಕ್ಷಕ್ಕೆ ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ನಮ್ಮ NDA ಮಿತ್ರ ಏನಿದ್ದಾರೆ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಬೇಕಾಗಿದೆ. ಹಾಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರುಗಳೇನಿದ್ದಾರೆ, BJP ಮುಖಂಡರುಗಳು, ಅವರ ಒಂದು ಸಭೆಯೂ ಕೂಡ ಕರೆದಿದ್ದೇನೆ. ನಮ್ಮೆಲ್ಲರ ಗುರಿ ಒಂದೇ, ಮಂಡ್ಯ ಲೋಕಸಭಾ ಕ್ಷೇತ್ರವೂ ಕೂಡ NDA ಕೂಟಕ್ಕೆ ಗೆಲ್ಲಬೇಕು. ಭಾರತೀಯ ಜನತಾ ಪಾರ್ಟಿ JDSನ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಶ್ರಮನ ಹಾಕಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಕರೆದಿದ್ದೇನೆ. ಸುಮಲತಾ ಅವ್ರನ್ನೂ ಕೂಡ ನಾನು ಭೇಟಿ ಮಾಡ್ತೇನೆ. ಬರುವಂಥ 2-3 ದಿನದಲ್ಲಿ ನಾನು ಕೂಡ ಖುದ್ದು ವೈಯಕ್ತಿಕ ಅವ್ರನ್ನ ಭೇಟಿ ಮಾಡಿ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಅದರಲ್ಲಿ ಯಶಸ್ಸನ್ನು ಕೂಡ ಆಗ್ತೇವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಹೇಳಿ ಕೇಳಿ ಸುಮಲತಾ ಅವರು ಹಾಲಿ ಸಂಸದರು ಮಂಡ್ಯ, ಈ ಬಾರಿ ಟಿಕೆಟ್ ಬೇರೆ ಮಿಸ್ ಆಗಿದೆ. ಇವತ್ತಿನ ಸಭೆಗೆ ಅವರನ್ನು ಆಹ್ವಾನಿಸಿ ಅವರಿಗೆ ಗೌರವ ಕೊಟ್ಟು ಅವರನ್ನು ವಿಶ್ವಾಸಕ್ಕೆ ತಗೊಂಡು ಚುನಾವಣೆಯನ್ನು ಎದುರಿಸುವತ್ತ ವಿಜಯೇಂದ್ರ ಅವರು ಗಮನ ಹರಿಸಬೇಕಾಗಿತ್ತು. ಆದರೆ ಅವರನ್ನು ಆಹ್ವಾನ ಕೊಡದೇ ಇರೋದೇ ಅತ್ಯಂತ ಆಶ್ಚರ್ಯಕರವಾದ ವಿಚಾರ ಅಂತ ಅನ್ಸಲ್ವಾ? ಅರವಿಂದ್, ಈಗಾಗಲೇ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ಆರಂಭ ಆಗಿದೆ. ವಿಜೇಂದ್ರ ಅವರು ಹೇಳ್ಕೊಂಡಿರೋ ಪ್ರಕಾರ ಮಂಡ್ಯ ಭಾಗದ 7 ವಿಧಾನಸಭೆ ಕ್ಷೇತ್ರಗಳೇನಿದ್ದಾವೆ, ವಿಧಾನಸಭೆ ಕ್ಷೇತ್ರಗಳಲ್ಲಿ ಪರಾಜಿತ ಅಭ್ಯರ್ಥಿಗಳಿಗೆ ನಾವು ಆಹ್ವಾನ ಕೊಟ್ಟಿದ್ದೇವೆ. ಹಾಗಾಗಿ ಪರಾಜಿತ ಅಭ್ಯರ್ಥಿಗಳನ್ನ ಜೊತೆಗಿಟ್ಕೊಂಡು ಈ ಒಂದು ಸಭೆ ಮಾಡ್ತಾ ಇದ್ದೇವೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಸಭೆಯಲ್ಲಿ ಸುಮಲತಾ ಅವರನ್ನು ಕೂಡ ಕರಿಬೇಕಾಗಿತ್ತು ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಆದರೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಮಂಡ್ಯ ಭಾಗದ ನಾಯಕರ ಸಭೆಯನ್ನು ವಿಜೇಂದ್ರ ಅವರು ನಡೆಸ್ತಾ ಇದ್ದಾರೆ. ಇದು ರಾಜಕೀಯ ವಲಯದಲ್ಲಿ ಬೇರೆ ಬೇರೆ ಸಂದೇಶಗಳನ್ನು ಕೂಡ ರವಾನೆ ಮಾಡ್ತಾ ಇರುವಂಥದ್ದು. ಇನ್ನು ಸುಮಲತಾ ಅವ್ರನ್ನ ಸಭೆಗೆ ಆಹ್ವಾನ ಮಾಡುವ ವಿಚಾರವಾಗಿ ವಿಜೇಂದ್ರ ಅವ್ರನ್ನೂ ಕೂಡ ಭೇಟಿ ಮಾಡ್ತೇವೆ, ಅವರ ಮನವೊಲಿಕೆ ಕೂಡ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರೆ, ಅವರ ಸಹಕಾರವನ್ನು ಕೂಡ ಕೋರ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಸಭೆ ಸಂಬಂಧಪಟ್ಟಂತೆ ಮೈತ್ರಿ ವಿಚಾರವಾಗಿ ಈ ಒಂದು ಸಭೆ ಪ್ರಾಮುಖ್ಯತೆ ಪಡ್ಕೊಂಡಿರುವಂಥದ್ದು. ಈಗಾಗಲೇ JDS ತೆಕ್ಕೆಗೆ ಮಂಡ್ಯ ಹೋಗಿದೆ. ಹಾಗಾಗಿ ಬಹುತೇಕ HDK ಅವರು ಇವತ್ತು ಘೋಷಣೆ ಮಾಡ್ಕೋತಾರೆ ಅವ್ರ ಹೆಸರನ್ನೇ. ಅಲ್ಲಿ BJPಯ ನಾಯಕರುಗಳು, BJPಯ ಕಾರ್ಯಕರ್ತರುಗಳು ಒಟ್ಟಾಗಿ JDSಗೆ ಬೆಂಬಲ ಕೊಡಬೇಕು ಅನ್ನುವಂತಹ ಒಂದು ನಿರ್ದೇಶನವನ್ನು ವಿಜೇಂದ್ರ ಅವರು ಈ ಒಂದು ಸಭೆಯಲ್ಲಿ ಕೊಡ್ತಾರೆ. ಸ್ಥಳೀಯ ಮಟ್ಟದಲ್ಲಿ ಯಾವುದೇ ಸಮಸ್ಯೆ ಆಗದಂತೆ, ಯಾವುದೇ ಲೋಪ ಆಗದಂತೆ, ಗೊಂದಲಕ್ಕೆ ಅವಕಾಶ ಮಾಡಿಕೊಡದಂತೆ ಕಾರ್ಯಕರ್ತರು ಎಲ್ಲರೂ ಕೂಡ JDS ಕಾರ್ಯಕರ್ತರ ಜೊತೆ ಸೇರಿಕೊಂಡು JDS ಅಭ್ಯರ್ಥಿ ಅಂದರೆ ಮೈತ್ರಿ ಅಭ್ಯರ್ಥಿ ಪರ ಕೆಲಸ ಮಾಡಬೇಕು ಅನ್ನುವಂಥ ಈ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಈಗಷ್ಟೇ ಸಭೆ ಆರಂಭ ಆಗಿದೆ. ಇನ್ನೊಂದು ಅರ್ಧ ಗಂಟೆಗಳ ಕಾಲ ಈ ಸಭೆ ನಡೆಯುತ್ತೆ. ಮಂಡ್ಯ ಭಾಗದಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು BJPಯಿಂದ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ವಿಜೇಂದ್ರ ಅವರು ಕೊಡ್ತಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಮಸೂದ್. ಒಟ್ಟಾರೆ ಸುಮಲತಾ ಅವ್ರನ್ನ ಯಾಕೆ ಕರೆದಿಲ್ಲ ಅನ್ನೋದಕ್ಕೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೇವಲ ಪರಾಜಿತ ಅಭ್ಯರ್ಥಿಗಳನ್ನ ಮಾತ್ರ ನಾವು ಕರೆದಿರೋದು. ನಾಳೆ ನಾಡಿದ್ರಲ್ಲಿ ನಾನೇ ಖುದ್ದಾಗಿ ಹೋಗಿ ಸುಮಲತಾ ಅವ್ರನ್ನ ಭೇಟಿ ಆಗ್ತೀನಿ, ಅವ್ರನ್ನ ಭೇಟಿಯಾಗಿ ಅವ್ರನ್ನ ವಿಶ್ವಾಸಕ್ಕೆ ತಗೋತೀನಿ ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ.